ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಹೊಸದೊಂದು ಸ್ಟಿಚ್ ಕಲಿಯೋಣ. ಇದು ಬಾಬಲ್ ಸ್ಟಿಚ್. ಬಾಬಲ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅದಕ್ಕೆ ಯೂಸ್ ಮಾಡಿರೋದು ಆಕ್ರೆಲಿಕ್ ಯಾನು ಗ್ರೀನ್ ಕಲರ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟು 2.1 mm ಕ್ರೋಶಾ ಹುಕ್ಕು ಮತ್ತು ಪೇರ್ ಆಫ್ ಸಿಸರ್ಸ್ ಯೂಸ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಈ ಸ್ಟಿಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫೌಂಡೇಶನ್ ಸ್ಟಿಚ್ ಬೇಕು. ಸೊ ಅದಕ್ಕೆ ನಾನು ಸ್ಲಿಪ್ ನಾಟ್ ಹಾಕ್ಕೊಂಡು ನಿಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಈವನ್ ನಂಬರ್ ಆಫ್ ಚೈನ್ಸ್ ಹಾಕ್ಕೋಬೇಕು. ಸೊ ನಾನಿವಾಗ ಇಲ್ಲಿ ಇದಕ್ಕೆ 20 ಚೈನ್ಸ್ ಹಾಕೋತಾ ಇದ್ದೀನಿ. 2 3 4 ಸ್ಯಾಂಪಲ್ ತೋರಿಸ್ತಾ ಇರೋದ್ರಿಂದ ಸೊ ಚಿಕ್ಕದಾಗಿ 5 6 7 8 9 10 11 12 13 14 15 16 17 18 19 20. ಸೊ 20 ಚೈನ್ ಹಾಕ್ಕೊಂಡೆ. ಇದ್ರ ಮೇಲೆ ನಾವು ಒಂದು ರೋ ಸಿಂಗಲ್ ಕ್ರೋಶೆಟ್ ಹಾಕ್ಕೋಬೇಕು. ನಂತರನೇ ಅದ್ರ ಮೇಲೇ ನಾವು ಬಾಬಲ್ ಸ್ಟಿಚ್ಚು ವರ್ಕ್ ಮಾಡೋಕ್ಕಾಗೋದು. ಸೊ ಒಂದು ಚೈನ್ ಸ್ಕಿಪ್ ಮಾಡಿದ್ದೀನಿ. ಅದರದ್ದು ಮೇಲ್ಗಡೆ ಒಂದೊಂದು ಚೈನ್ನಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ. 2 3 4 5 6 7 8 9 10. ಸೊ ಎಲ್ಲದರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಒಂದೊಂದು ಚೈನ್ ಮೇಲೂ. ಸೊ ರಿಮೈನಿಂಗ್ 19 ಚೈನ್ ಏನಿತ್ತು ಅದ್ರ ಮೇಲೇ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ನಾನಿವಾಗ ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ಫೌಂಡೇಶನ್ ಚೈನ್ ಆಯಿತು, ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಚೈನ್ ಹಾಕ್ಕೊಂಡು ವರ್ಕ್ನ ಟರ್ನ್ ಮಾಡ್ತೀನಿ. ಹಾಕಿರೋ ಚೈನ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಚೈನಲ್ಲಿ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ. ಸೊ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಬಾಬಲ್ ಸ್ಟಿಚ್ ವರ್ಕ್ ಮಾಡ್ತೀನಿ. ಬಾಬಲ್ ಸ್ಟಿಚ್ ವರ್ಕ್ ಮಾಡೋಕ್ಕಾಗ ಸೊ ಈ ರೀತಿ ವರ್ಕಿಂಗ್ ಯಾನ್ನ ಹುಕ್ಕಿಗೆ ಸುತ್ಕೋಬೇಕು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹುಕ್ ಇನ್ಸರ್ಟ್ ಮಾಡಿ ವರ್ಕಿಂಗ್ ಯಾನ್ನ ಅದರಿಂದ ತರಬೇಕು. ಈ ರೀತಿ 3 ಲೂಪ್ ಬರುತ್ತೆ. ಸೊ ವರ್ಕಿಂಗ್ ಯಾನ್ನ 2 ಲೂಪಿಂದ ಮಾತ್ರ ಆಚೆ ತರಬೇಕು. ಇದು ಹಾಗೆ ಇಟ್ಕೋಬೇಕು. ಈ ರೀತಿ ಮಾಡಿದ್ರೆ ಒಂದು ಸತಿ ಆಯಿತು. ಸೊ ಸೇಮ್ ಸ್ಟಿಚ್ಚಲ್ಲಿ ಅದೇ ರೀತಿ 5 ಸಾರಿ ಮಾಡಬೇಕು. ವರ್ಕಿಂಗ್ ಯಾನ್ನ ಸುತ್ಕೊಳ್ಳಿ, ಇನ್ಸರ್ಟ್ ಮಾಡಿ ಮತ್ತೆ ವರ್ಕಿಂಗ್ ಯಾನ್ ಅದರಿಂದ ತೆಗೆದು 2 ಲೂಪಿಂದ ಆಚೆ ಮಾತ್ರ ತೆಗಿಬೇಕು. ಸೊ ಮೇಲೆ 3 ಆಯಿತು, 2 ಸತಿ ಆಯಿತು, 3 ಸಾರಿ ಆಯಿತು, 4 5 ಸಾರಿ ಆಯಿತು. ಸೊ ಹುಕ್ ಮೇಲೆ ಇವಾಗ 6 ಲೂಪ್ಸ್ ಇದೆ. ವರ್ಕಿಂಗ್ ಯಾನ್ನ ಆ 6 ಲೂಪಿಂದ ಆಚೆ ತೆಗಿಬೇಕು. ಸೊ ಟೈಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದೇನೆ ಬಾಬಲ್. ಸೊ ನೆಕ್ಸ್ಟ್ ಸ್ಟಿಚ್ ಏನಿರುತ್ತೋ ಅದಕ್ಕೆ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿದ್ರೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡಿದ್ರೆ 1 ಬಾಬಲ್ ಆಯಿತು. ನೋಡಿ ಈ ರೀತಿ 1 ಬಾಬಲ್ ಫಾರ್ಮ್ ಆಯಿತು. ಸೊ ನೆಕ್ಸ್ಟ್ ಸ್ಟಿಚ್ಚು ವರ್ಕ್ ಮಾಡಿ ಅದೇ ರೀತಿ ವರ್ಕಿಂಗ್ ಯಾನ್ನ ಈ ರೀತಿ ಹುಕ್ಕಿಗೆ ಸುತ್ಕೋಬೇಕು. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ಸರ್ಟ್ ಮಾಡಿ ವರ್ಕಿಂಗ್ ಯಾನ್ನ ತಗೊಂಡು ಬನ್ನಿ. ವರ್ಕಿಂಗ್ ಯಾನ್ನ ಸುತ್ತಕೊಂಡು 2 ಲೂಪಿಂದ ಮಾತ್ರ ಆಚೆ ತರಬೇಕು. ಇದೇ ರೀತಿ 5 ಟೈಮ್ಸ್ ಮಾಡಬೇಕು. 1 ಆಯಿತು, ಟೋಟಲ್ 5 ಟೈಮ್ಸು. 1 ಆಗಿದೆ, 2 3 4
5 ಟೈಮ್ಸ್ ಆಗುತ್ತೆ, ಬಟ್ ಹುಕ್ ಮೇಲೆ ನಿಮಗೆ 6 ಲೂಪ್ಸ್ ಇರುತ್ತೆ. ಸೊ ವರ್ಕಿಂಗ್ ಯಾನ್ನ ಅದಷ್ಟರಿಂದನೂ ಆಚೆ ತೆಗೆದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ರೆ ಇನ್ನೊಂದು ಬಾಬಲ್ ಸ್ಟಿಚ್ ಆಯಿತು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ 1 2 3 4 5. ಸೊ ಅಷ್ಟರಿಂದನೂ ತಂದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಿದ್ರೆ ಲಾಕ್ ಆಗುತ್ತೆ. ಸೊ 3 ಆಯಿತು. ಇದೇ ರೀತಿ ಕಂಟಿನ್ಯೂ ಮಾಡಿ 3 5. ಸೊ ಹೀಗೆ. ಸೊ ನೆಕ್ಸ್ಟ್ ಸ್ಟಿಚ್ ಏನಿರುತ್ತೋ ಅಲ್ಲಿ ಸಿಂಗಲ್ ಕ್ರೋಶೆ. One, 2, 3, 4, 5. ಸೊ ಮತ್ತೆ ವರ್ಕಿಂಗ್ ಯಾನ್ ಅದಷ್ಟರಿಂದನೂ ತಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ರೀತಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಹೀಗೇ 1 2 3 4 5. ಸೊ 6 ಲೂಪ್ಸ್ ಬಂದಿದೆ ಈ ರೀತಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ. ಸೊ ಫಸ್ಟ್ ಸ್ಟಿಚ್ ಅಲ್ವಾ, ಫಸ್ಟ್ ರೋ ಅಲ್ವಾ ವರ್ಕ್ ಮಾಡ್ತಾ ಇರೋದು, ಸೊ ಅದಕ್ಕೆ ಇದು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ರೋ ಹಾಕಿದ್ರೆ ಆವಾಗ ಸ್ವಲ್ಪ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ನೋಡಿ ಅದೇ ರೀತಿ 1 2 3 3 ಟೈಮ್ಸ್ ಆಯಿತು, 4 ಟೈಮ್ಸ್, 5 ಟೈಮ್ಸ್ ಆಗುತ್ತೆ. ಸೊ ಹುಕ್ ಮೇಲೆ 6 ಲೂಪ್ಸ್ ಬಂದ ತಕ್ಷಣ ಗೊತ್ತಾಗುತ್ತೆ ನಿಮಗೆ 5 ಟೈಮ್ಸ್ ಆಗಿದೆ ಅಂತ. ಆವಾಗ ಅದಷ್ಟರಿಂದನೂ ವರ್ಕಿಂಗ್ ಯಾನ್ನ ತೆಗೆದುಬಿಟ್ಟು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಿದ್ರೆ ಒಂದು ಬಾಬಲ್ ಸ್ಟಿಚ್ ಆಗುತ್ತೆ. ಸೊ ಬಾಬಲ್ ಸ್ಟಿಚ್ಚು ಮತ್ತು ನಾನು ಲಾಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡಿರೋ ಪಫ್ ಸ್ಟಿಚ್ಚು ಇದೆಲ್ಲನೂ ನೋಡಲಿಕ್ಕೆ ಒಂದೇ ಥರ ಕಾಣಿಸುತ್ತೆ, ಬಟ್ ಕನ್ಫ್ಯೂಸ್ ಆಗಬೇಡಿ. ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಷ್ಟೇ. ಎಲ್ಲ ಒಂದೇ ಮೆಥಡಲ್ಲೇ ಹಾಕ್ತೀರಾ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದೇನು ಅಂತ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದೆಲ್ಲನೂ ಬೇರೆ ಬೇರೆ ಸ್ಟಿಚಸ್ಸೇ, ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಆ ಡಿಫ್ರೆನ್ಸಸ್ಸನ್ನು ಗೊತ್ತಾದರೆ ಯಾವ ಸ್ಟಿಚ್ಚು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನೋಡಲಿಕ್ಕೆ ಎಲ್ಲನೂ ಒಂದೇ ಥರನೇ ಕಾಣಿಸುತ್ತೆ. ಲಾಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಫೋರ್ 5 ಆಯಿತಾ. ನೆಕ್ಸ್ಟ್ ಈ ರೀತಿ ಹಾಕಿ ಲಾಸ್ಟ್ ಸ್ಟಿಚ್ಚಲ್ಲಿ
ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ರೆ ಲಾಕ್ ಆಯಿತು. ಸೊ ನೆಕ್ಸ್ಟು ಒಂದು ಚೈನ್ ಹಾಕಿ ವರ್ಕ್ನ ಟರ್ನ್ ಮಾಡಿ. ನೋಡಿ ಇದು ಒಂದು ರೋ ಬಾಬಲ್ ಸ್ಟಿಚಸ್ ಆಯಿತು. ಸೊ ನೆಕ್ಸ್ಟು ಒಂದು ಚೈನ್ ಹಾಕಿ ಟರ್ನ್ ಮಾಡಿದ್ದೀನಿ. ಚೈನ್ ಟರ್ನ್ ಮಾಡಿರೋದನ್ನು ಸ್ಕಿಪ್ ಮಾಡಿ ಮತ್ತೆ ಇದ್ರ ಮೇಲೆ ಒಂದು ರೋ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡಬೇಕು. ಆಮೇಲೆ ಅದ್ರ ಮೇಲೇ ನೆಕ್ಸ್ಟ್ ಅಗೈನು ಪಫ್ ಸ್ಟಿಚ್ ವರ್ಕ್ ಮಾಡೋಕ್ಕಾಗೋದು. ಸೊ ಇಲ್ಲಿ ಕಾಣಿಸುತ್ತೆ ನೋಡಿ, ಚೈನ್ ಸ್ಟಿಚಸ್ ಬಂದಿದೆಯಲ್ಲ, ಕೇರ್ಫುಲ್ಲಾಗಿ ಹಾಕಬೇಕು. ಯಾವ ಸ್ಟಿಚಸನ್ನು ಮಿಸ್ ಮಾಡಬೇಡಿ, ಇಲ್ಲಾಂದರೆ ಈ ಬಾಬಲ್ ಮೇಲೆ ಬಾಬಲ್ಲು ಬರೋದಿಲ್ಲ, ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೋಡಿಕೊಂಡು ಎಲ್ಲ ಸ್ಟಿಚಸಲ್ಲೂ ಒಂದೊಂದು ಸಿಂಗಲ್ ಸ್ಟಿಚಸ್ ಹಾಕಿ, ಸಿಂಗಲ್ ಕ್ರೋಶೆಟ್ ಹಾಕಿ. ಸೊ 19 ಇರುತ್ತಲ್ವ, ಸೊ 19 ಸಿಂಗಲ್ ಕ್ರೋಶೆಟ್ ಹಾಕಬೇಕು. 4 5 ಕೇರ್ಫುಲ್ಲಾಗಿ ಹಾಕಿ ನೋಡಿಕೊಂಡು, ಕಾಣಿಸುತ್ತೆ ನಿಮಗೆ, ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. 6 ಸೊ ನೆಕ್ಸ್ಟ್ 7 8 9 10 11 12 13 14 ಸೊ ನೆಕ್ಸ್ಟ್ ಸ್ಟಿಚ್ ಸ್ವಲ್ಪ ಸಣ್ಣದಿದೆ, ಸೊ ನೋಡಿಕೊಂಡು ಹಾಕಿ, ಯಾವ ಸ್ಟಿಚ್ಚನ್ನು ಮಿಸ್ ಮಾಡಬೇಡಿ. ಸೊ ಟೋಟಲ್ಲು ಬೇಸ್ ಏನು ಸ್ಟಿಚಸ್ ಇರುತ್ತೋ ಅಷ್ಟೇ ಮೇಲ್ಗಡೆನೂ ಬರುತ್ತೆ. ಸೊ ಅದೇ ರೀತಿ ಫಾಲೋ ಮಾಡಿ. ಸೊ ಲಾಸ್ಟ್ ಸ್ಟಿಚ್ 19 ಬಂದಿರಬೇಕು. 1 2 3 4 5 6 7 8 9 10 11 12 13 14 15 16 17 18 19 ಸ್ಟಿಚಸ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸ್ಕಿಪ್ ಮಾಡ್ತೀನಿ ಟರ್ನಿಂಗ್ ಚೈನ್ನ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಅದರ ನೆಕ್ಸ್ಟಲ್ಲಿ ಬಾಬಲ್ ವರ್ಕ್ ಮಾಡೋದು. ಸೊ ಒಂದು ಸತಿ ಲಾಕ್ ಮಾಡಿ, 2 ಸತಿ ಲಾಕ್ ಆಯಿತು, 3 4 5 ಸ್ಟಿಚ್ ಮಾಡಬೇಕು. ಹುಕ್ ಮೇಲೆ 6 ಲೂಪ್ ಬಂದಾಯಿತು. ಸೊ ವರ್ಕಿಂಗ್ ಯಾರ್ನ ಅದಷ್ಟರಿಂದನೂ ತೊಗೊಂಡು ಅದರ ನೆಕ್ಸ್ಟ್ ಸ್ಟಿಚ್ ಏನಿರುತ್ತೋ ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಬೇಕು. ಸೊ ಈ ರೀತಿ ನೆಕ್ಸ್ಟ್ ರೋ ಕಂಟಿನ್ಯೂ ಆಯಿತು. ನೋಡಿ ಈ ರೀತಿ ಕಾಣಿಸುತ್ತೆ ಬಾಬಲ್ ಸ್ಟಿಚ್. ಸೊ ಒಂದು ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ಚು ಇದು ಹೀಗೇ ಬರುತ್ತೆ. ಸೊ ನೆಕ್ಸ್ಟ್ ಈ ರೀತಿ ಕಂಟಿನ್ಯೂ ಮಾಡಿ ಇಲ್ಲಿ ಎಂಡ್ ಮಾಡ್ತೀರಾ. ಎಂಡ್ ಮಾಡಿದಾಗೂ ಏನು ಮಾಡಬೇಕು, ಮತ್ತೆ ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಮತ್ತೆ ಅದ್ರ ಮೇಲೆ ಒಂದು ರೋ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡಿ ಅದ್ರ ನೆಕ್ಸ್ಟು ಮತ್ತೆ ಈ ಕಡೆಯಿಂದ ಬಾಬಲ್ ಸ್ಟಿಚಸ್ಸು ಹಾಕ್ತಾ ಹೋಗ್ತೀರಾ. ಸೊ ಯಾವಾಗಲೂ ಇದು ಈ ರೀತಿಯಾಗಿ ಹೀಗೆ ವರ್ಕ್ ಮಾಡ್ತೀರಾ. ಸೊ ಸ್ಟಿಚಸ್ಸು ಇಲ್ಲಿ ಬರುತ್ತೆ. ಸೊ ಇದನ್ನು ರಾಂಗ್ ಸೈಡಲ್ಲೇ ವರ್ಕ್ ಮಾಡಬೇಕು. ಇದು ಈ ಸ್ಟಿಚ್ಚು ಬಾಬಲ್ ಸ್ಟಿಚ್ಚು ಪಫ್ ಸ್ಟಿಚ್ಚು ಎಲ್ಲದನ್ನು. ಸೊ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಾನು 3 ರೋ ಮಾಡಿದ್ದೀನಿ. ಸೊ ನೆಕ್ಸ್ಟು ಅದ್ರ ಮೇಲೂ ಕೂಡ ಇಲ್ಲಿ ಎಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಟರ್ನ್ ಮಾಡಿ ಮತ್ತೆ ವರ್ಕ್ ಮಾಡಿದ್ದೀನಿ. ನೋಡಿ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ, ಮತ್ತೆ ವರ್ಕ್ ಮಾಡುವಾಗ ಇದ್ರ ಮೇಲೆ ಒಂದು ಚೈನ್ ಹಾಕ್ಕೊಂಡು ಹೀಗೆ ಕಂಟಿನ್ಯೂ ಮಾಡಿಕೊಂಡು ಹೋಗೋದು. ಸೊ ಇದು ಈ ರೀತಿ ಕಾಣಿಸುತ್ತೆ ಬಾಬಲ್ ಸ್ಟಿಚ್. ನಾನು ಕಂಟೆಂಟ್ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.